ಈ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಮೋದಿ ಪ್ರಚಾರ ನಡೆಯುತ್ತೆ. ಈ ಚಿತ್ರದುರ್ಗದಲ್ಲಿ ಮೊದಲ ಸಮಾವೇಶವನ್ನು ನರೇಂದ್ರ ಮೋದಿ ಅವರು ನಡೆಸ್ತಾರೆ. ಕಲಬುರಗಿಯಲ್ಲಿ ಅಂತ್ಯ ಆಗುತ್ತೆ. ಹೊಸಪೇಟೆಯಲ್ಲಿ ಪ್ರಧಾನಿ ಮೋದಿ ಅವರ ಚುನಾವಣಾ ಪ್ರಚಾರ ನಡೆಯುತ್ತೆ. ಒಟ್ಟಾರೆ ಈಗಾಗಲೇ 2 ದಿನಗಳ ಹಿಂದೆ ಬಂದು ಹೋದಂತಹ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಇವತ್ತು ಚಿತ್ರದುರ್ಗದಲ್ಲಿ ಮೊದಲ ಸಮಾವೇಶವನ್ನು ನಡೆಸಿ ಕಲಬುರಗಿಯಲ್ಲಿ ಆ ಸಮಾವೇಶವನ್ನು ಅಂತ್ಯಗೊಳಿಸುವ ಮುಖಾಂತರ ರೋಡ್ ಶೋವನ್ನು ನಡೆಸುತ್ತಾರೆ. ಹೊಸಪೇಟೆಯಲ್ಲಿ ಚುನಾವಣಾ ಪ್ರಚಾರವನ್ನು ಅಬ್ಬರದಿಂದ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಪ್ರಮುಖವಾಗಿ ದುರ್ಗದ 6 ಕ್ಷೇತ್ರಗಳು, ಚಿತ್ರದುರ್ಗ ಭಾಗದಲ್ಲಿ ಬರುವಂತಹ 6 ಕ್ಷೇತ್ರಗಳು, ದಾವಣಗೆರೆಯ 4 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ. ಯಾಕಂದ್ರೆ 2018ರಲ್ಲಿ 10ರ ಪೈಕಿ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. 2 ಜಿಲ್ಲೆಗಳಲ್ಲಿ ಕಂಪೇರ್ ಮಾಡಿದ್ರೆ ವಿಜಯನಗರ, ರಾಯಚೂರು, ಕಲಬುರಗಿಯಲ್ಲೂ ಕೂಡ ಇವತ್ತು ಆ ಹಿನ್ನೆಲೆಯಲ್ಲಿ ಮೋದಿ ಅವರ ಹವಾ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. 4 ಜಿಲ್ಲೆಗಳಲ್ಲಿ ಮೋದಿ ಅವರು ಪ್ರಚಾರವನ್ನ ನಡೆಸುತ್ತಾರೆ. ಸಮಾವೇಶಗಳನ್ನ 3 ಜಿಲ್ಲೆಗಳಲ್ಲಿ ನಡೆಸುತ್ತಾರೆ. ಕೊನೆಯದಾಗಿ ಎಐಸಿಸಿ ಅಧ್ಯಕ್ಷರ ತವರಾಗಿರುವಂತಹ ಕಲಬುರಗಿಯಲ್ಲಿ ರೋಡ್ ಶೋವನ್ನ ಮಾಡೋದ್ರ ಮುಖಾಂತರ ಇವತ್ತಿನ ದಿನದ ಪ್ರಚಾರವನ್ನ ಅವರು ಮುಕ್ತಾಯಗೊಳಿಸುವ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಕೂಡ ಹಾಕೊಂಡಿದ್ದಾರೆ. ಹೊಸಪೇಟೆಯಲ್ಲಿ ಸಮಾವೇಶವನ್ನು ನಡೆಸುತ್ತಾರೆ. ಚಿತ್ರದುರ್ಗದ 6 ಕ್ಷೇತ್ರಗಳು ಟಾರ್ಗೆಟ್ ಆಗಿದೆ. ದಾವಣಗೆರೆಯ 4 ಕ್ಷೇತ್ರಗಳು, ಒಟ್ಟು 10 ಕ್ಷೇತ್ರಗಳಲ್ಲಿ ಇವತ್ತು ಮೋದಿಯವರ ಅಬ್ಬರದ ಪ್ರಚಾರ ಇರುತ್ತೆ. ಹೊಸಪೇಟೆಯಲ್ಲೂ ಕೂಡ ಸಮಾವೇಶವನ್ನ ನಡೆಸುತ್ತಾರೆ ನರೇಂದ್ರ ಮೋದಿ ಅವರು. ಇಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳು ಕೂಡ ಇದೆ. ಸುಮ್ಮನೆ ಅವರು ಹೋಗಿ ಪ್ಲಾನ್ಗಳನ್ನ ಮಾಡೋದು ಹಿಂಗೆ ಅಂತ ಹೇಳಿದ್ರೆ ನೋಡಿ ಯಾವ ರೀತಿಯಾಗಿ ಮತಬೇಟೆಗೆ, ಮತ ಶಿಕಾರಿಗೆ ನರೇಂದ್ರ ಮೋದಿ ಅವರು ಇಳಿತಾ ಇದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಪ್ಲಾನ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಒನಕೆ ಓಬವ್ವ ವಿಗ್ರಹವನ್ನ ಗಿಫ್ಟ್ ಕೊಡೋದು. ಯಾಕೆ ಅಂದ್ರೆ ಚಿತ್ರದುರ್ಗದ ಮತದಾರರ ಮನಸ್ಸನ್ನ ಗೆಲ್ಲಿಕ್ಕೆ. ಇನ್ನು ಮತ್ತೊಂದ್ ಕಡೆಗೆ ಈ ಮಾಡ ಬೇಡರ ದಿರಸನ್ನ ಧರಿಸೋದು, ಯಾಕಂದ್ರೆ ಬುಡಕಟ್ಟು ಜನರನ್ನ ಓಲೈಕೆ ಮಾಡ್ಲಿಕ್ಕೆ. ಇವರೆಲ್ಲ ಪ್ಲಾನ್ಗಳು. ಸುಮ್ಮನೆ ನರೇಂದ್ರ ಮೋದಿ ಅವರು ಏನೋ ಒಂದು ಪೇಟ ಹಾಕಿಸ್ಕೊಳ್ತಾರೆ, ಒಂದು ಕಾಸ್ಟ್ಯೂಮ್ ಅನ್ನ ಹಾಕೊಂಡಿದ್ದಾರೆ ಅಂದ ಕೂಡಲೇ ಸುಮ್ಮನೆ ಹಾಕೊಂಡಿದ್ದಾರೆ ಅಂತ ಅಲ್ಲ, ಅದರ ಹಿನ್ನೆಲೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಕಂಬಳಿ ಹೊದಿಸಿ ಗೌರವ ಮಾಡ್ತಾರೆ, ಕಾರಣ ನಾಯಕ ಸಮುದಾಯದವರನ್ನ ಸೆಳೀಲಿಕ್ಕೆ. ಇವೆಲ್ಲ ಪ್ಲಾನ್ಗಳಿದೆಯಲ್ಲ, ಈ ಕಂಬಳಿ ಅಥವಾ ಒನಕೆ, ಈ ರೀತಿಯಾಗಿ ಅವೆಲ್ಲ ಕೂಡ ಆಯಾಯ ಸಮುದಾಯದ ಭಾವನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ತಮಟೆ ಬಾರಿಸಿ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಪ್ಲಾನ್ಗಳಾಗಿದೆ. ಕಾರಣ ಏನು ಅಂದ್ರೆ ದಲಿತ ಸಮುದಾಯದವರನ್ನ ಸೆಳೀಲಿಕ್ಕೆ. ಭಾವನಾತ್ಮಕವಾಗಿ ಜನರ ಮನಸ್ಸನ್ನ ಸೆಳೆಯುವಂತಹ ತಂತ್ರಗಾರಿಕೆ ಬಿಜೆಪಿಯವರದ್ದು. ಇನ್ನು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಚಿತ್ರದುರ್ಗದಿಂದ ನಮ್ಮ ಪ್ರತಿನಿಧಿ ವಿನಾಯಕ ಹಾಗೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ವಿನಾಯಕನ್ನ ಮಾತನಾಡಿಸ್ತೀನಿ. ವಿನಾಯಕ್, ಈ ಬಾರಿ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಮತದಾರರ ಮನಸ್ಸನ್ನ ಸೆಳೆಯಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನ ನರೇಂದ್ರ ಮೋದಿ ಅವರು ಮಾಡಿಕೊಳ್ಳೋದ್ರ ಮುಖಾಂತರ ಮೊದಲ ಸಮಾವೇಶವನ್ನು ಕೂಡ ಇವತ್ತು ಶುರು ಮಾಡಲಿಕ್ಕಿದ್ದಾರೆ. ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ, ಹೆಂಗೆಲ್ಲ ಬಿಜೆಪಿ ಮುಖಂಡರು ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು? ಶ್ರುತಿ, ಕೋಟೆ ನಾಡು ಚಿತ್ರದುರ್ಗಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರಾಂಡ್ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಇದು ಏನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿರುವಂತಹ DRDOಗೆ 10:25ಕ್ಕೆ ಬರುವಂತಹ ನರೇಂದ್ರ ಮೋದಿ ಅವರು 10:50ಕ್ಕೆ ಚಿತ್ರದುರ್ಗ ನಗರದ ಒನಕೆ ಓಬವ್ವ ಸ್ಟೇಡಿಯಂಗೆ ಬಂದು ಇಳಿತಾರೆ. ಅಲ್ಲಿಂದ ನೇರವಾಗಿ ಮುರುಘರಾಜೇಂದ್ರ ಕ್ರೀಡಾಂಗಣಕ್ಕೆ ಬಂದು 11 ಗಂಟೆಗೆ ವೇದಿಕೆಯನ್ನ ಅಲಂಕರಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ, ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಕರೆಸ್ಕೊಂಡಿರುವಂತಹ ಚಿತ್ರದುರ್ಗಕ್ಕೆ ಅವರು ಟಾರ್ಗೆಟ್ ಅನ್ನ ಮಾಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ SC ST ಮತ್ತು ಲಿಂಗಾಯತ ಮತಗಳನ್ನ ಸೆಳೆಯಲಿಕ್ಕೆ ಪ್ಲಾನ್ ಅನ್ನ ಮಾಡಿ ಇಲ್ಲಿ ಹೆಚ್ಚು ಸ್ಥಾನಗಳನ್ನ ಗಳಿಸಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಗಳಿಸಿ ಮುಂದೆ ಸರ್ಕಾರವನ್ನ ರಚನೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಒಂದು ರಣತಂತ್ರವನ್ನ ಮಾಡಿರುವಂತದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಚಿತ್ರದುರ್ಗಕ್ಕೆ ಕರೆಸ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೇನೆ SC ST ಸಮುದಾಯವನ್ನ ಸೆಳೆಯಲಿಕ್ಕೆ ಒಂದು ವೇದಿಕೆಗೆ ಆಗಮಿಸುವಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ತಮಟೆ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ನಿಟ್ಟಿನಲ್ಲಿ ಚಾಲನೆ ಕೊಟ್ರೆ, ಇನ್ನೊಂದು ಕಡೆ ಮೋದಿ ಅವರಿಗೆ ಮ್ಯಾಸ ಬೇಡರ ಒಂದು ಧರಿಸುವಂತಹ ಕಂಬಳಿಯನ್ನ ಒದಿಸಿ ಅವರಿಗೆ ಸನ್ಮಾನ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಒನಕೆ ಓಬವ್ವರ ಒಂದು ಪ್ರತಿಮೆಯನ್ನ ಅವರಿಗೆ ನೀಡಿ ಗೌರವಿಸುವಂತದ್ದಾಗಿದ್ದು, ಇದೆಲ್ಲವೂ ಕೂಡ ಇಲ್ಲಿಯ ಏನ್ SC ST ಸಮುದಾಯ, ದಲಿತ ಸಮುದಾಯದ ಮತಗಳನ್ನ ಸೆಳೆಯಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದಾದರೆ, ಏನು GM ಸಿದ್ದೇಶ್ವರ್ ದಾವಣಗೆರೆ ಸಂಸದರಿದ್ದಾರೆ ಮತ್ತು KS ನವೀನ್ MLC ಅವರು ಏನಿದ್ದಾರೆ, ಅವರ ನೇತೃತ್ವದಲ್ಲಿ ಲಿಂಗಾಯತ ಮತಗಳಿಗೂ ಕೂಡ ಅವರು ಒಂದು ಗಾಳವನ್ನ ಆಗ್ತಾ ಇರುವಂತದ್ದು. ಎಲ್ಲವರನ್ನ ನೋಡ್ತಾ ಇದ್ರೆ ಚಿತ್ರದುರ್ಗ ಏನು ಕಲ್ಲಿನ ಕೋಟೆ ಅಂತ ಕರೆಸ್ಕೊಳುತ್ತೆ, ನಾಯಕರ ನಾಡು ಅಂತ ನಿಮ್ಮನ್ನ ಮಾತನಾಡಿಸ್ತೀನಿ. ನಾನು ಈಗ ಕಲಬುರಗಿಗೆ ಹೋಗ್ತೀನಿ ಸೀದಾ. ಅರುಣ್, ಈಗ AICC ಅಧ್ಯಕ್ಷರ ತವರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕ್ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ಪ್ಲಾನ್ ಇದೆ. ಅಲ್ಲಿ ರೋಡ್ ಶೋವನ್ನ ಕೂಡ ಮಾಡಬೇಕು ಕೊನೆಯದಾಗಿ ಅಂತ ಅಂದ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಚಿತ್ರಣ ಹೆಂಗ್ ಕಂಡು ಬರ್ತಾ ಇದೆ, ಯಾವ ರೀತಿಯಾಗಿ ವ್ಯವಸ್ಥೆಗಳಾಗಿದೆ?
ಹೌದು ಶ್ರುತಿ, ಕಲಬುರಗಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಯಂಕಾಲ 5 ಗಂಟೆಗೆ ರೋಡ್ ಶೋ ಅನ್ನು ಮಾಡಲಿದ್ದಾರೆ. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಕಲ್ಯಾಣ ಕರ್ನಾಟಕ ಏನಂತಂದ್ರೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆಯನ್ನ ಭೇದಿಸಲು ಈಗ ಮೋದಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ಒಂದು ಕಲಬುರಗಿ ನಗರದಲ್ಲಿ ಸುಮಾರು 2 ಮತಕ್ಷೇತ್ರ ಬರುತ್ತೆ, ಕಲಬುರಗಿ ದಕ್ಷಿಣ ಮತ್ತು ಕಲಬುರಗಿ ಉತ್ತರ. ಈ 2 ಮತಕ್ಷೇತ್ರದಲ್ಲಿ ರೋಡ್ ಶೋ ಮಾಡೋದ್ರ ಮೂಲಕ ಬಿಜೆಪಿಯನ್ನ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ KMF ಏನು ಡೈರೀಸ್ ಇದೆ ಅಲ್ಲಿಂದ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ಸುಮಾರು 7 ಕಿಲೋಮೀಟರ್ ರೋಡ್ ಶೋ ಮಾಡಲಿದ್ದಾರೆ. ರೋಡ್ ಶೋ ಉದ್ದಕ್ಕೂ ಏನು ಸಾರ್ವಜನಿಕರಿಗೆ ಏನು ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಒಂದು ರೋಡ್ ಶೋ ಅಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಜನ ಸೇರುವಂತ ಸಾಧ್ಯತೆ ಇದೆ. ಹೀಗಾಗಿ ಸಕಲ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ಕ್ಷೇತ್ರಗಳಲ್ಲಿ ಸುಮಾರು 25ಕ್ಕೆ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು. ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ರೆ ಖರ್ಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವರಿಗೆ ಟಕ್ಕರ್ ಕೊಡಕ್ಕೆ ಮೋದಿಯನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಬೇರೆ ಬೇರೆ ಭಾಗಗಳಲ್ಲಿ ಏನ್ ಬಿಜೆಪಿ ಡ್ಯಾಮೇಜ್ ಇದೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಕಲ್ಯಾಣ ಕರ್ನಾಟಕ ಭಾಗ ಲಿಂಗಾಯತರೇ ಡಾಮಿನೇಟ್ ಆಗಿರೋದ್ರಿಂದ ಈ ಭಾಗದಲ್ಲಿ ಲಿಂಗಾಯತ ಲೀಡರ್ ಗಳನ್ನ ಪ್ರಮೋಟ್ ಮಾಡೋದಾಗ್ಲಿ ಮೋದಿ ಒಂದು ರೋಡ್ ಶೋ ಅರುಣ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಅದೇ ವಿನಾಯಕ, ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತೊಂದು ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಸೋಲುಂಡ ಕ್ಷೇತ್ರದಲ್ಲೇ ಪುಟಿದೇಳೋದಕ್ಕೆ ದೊಡ್ಡಗೌಡರ ಪ್ಲಾನ್ ನಡೀತಾ ಇದೆ. ತುಮಕೂರಿನ ಸೋಲಿಗೆ ಮಾತಿನ ಮುಖಾಂತರ ಏಟನ್ನ ಕೊಡೋದಕ್ಕೆ ಇದೀಗ ದೇವೇಗೌಡರು ಮುಂದಾಗಿದ್ದಾರೆ. ಸೊ ಕೈ ಕೊಟ್ಟಂತಹ ಗುಬ್ಬಿಗೆ ಇವತ್ತು ಮಾತಿನ ಬ್ರಹ್ಮಾಸ್ತ್ರ ಬಿಡ್ತಾರೆ ದೊಡ್ಡಗೌಡರು. ಸೊ ಯಾಕಂದ್ರೆ ತಮಗೆ ಸೋಲನ್ನ ಕೊಟ್ಟಂತಹ ತುಮಕೂರಿನ ಭಾಗದಿಂದಲೇ ಮತ್ತೊಮ್ಮೆ ಪುಟಿದೇಳ್ಬೇಕು ಅನ್ನೋದು ದೇವೇಗೌಡರ ಪ್ಲಾನ್ ಆಗಿದೆ. ಯಾಕಂದ್ರೆ ಸಂಸದ ಸ್ಥಾನಕ್ಕೆ ಮೊಮ್ಮಗನಿಗೆ ತಮ್ಮ ಕ್ಷೇತ್ರವನ್ನ ಬಿಟ್ಕೊಟ್ಟು ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ರು ದೇವೇಗೌಡರು. ಸೊ ಅಲ್ಲಿ ಸೋಲನ್ನು ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂತು. ಸೊ ಅದಾದ ನಂತರ ವಿಧಾನಸಭಾ ಮಟ್ಟಕ್ಕೆ ನೋಡೋದಾದ್ರೆ ಸಾಕಷ್ಟು ಬದಲಾವಣೆಗಳಲ್ಲಿ ಸೊ ಜೆಡಿಎಸ್ನ ಶಾಸಕರುಗಳೆಲ್ಲ ಕೂಡ ಬೇರೆ ಬೇರೆ ಕಡೆಗೆ ಹೋಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು, ದೇವೇಗೌಡರಿಗೆ ಕೈ ಕೊಡುವಂತಹ ಕೆಲಸ ಮಾಡಿದ್ರು. ಸೊ ಆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸೊ ಇದೆಲ್ಲದಕ್ಕೂ ಕೂಡ ಸೇಡನ್ನ ತೀರಿಸಿಕೊಳ್ಬೇಕು ಅಥವಾ ಜಿದ್ದನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ತುಮಕೂರನ್ನ ಟಾರ್ಗೆಟ್ ಮಾಡಿಕೊಂಡು ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಈ ಎಲ್ಲ ಭಾಗಗಳಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ.